2, 3, 4, 5 ಒಟ್ಟು 5 ಸ್ಥಳಗಳಲ್ಲಿ ಇವತ್ತು ಉತ್ಖನನ ಕಾರ್ಯ ಮಾಡಲಾಯ್ತಾದ್ರೂ ಕೂಡ ಯಾವುದೇ ಕುರುಹು ಪತ್ತೆ ಆಗಲಿಲ್ಲ. ಆದರೆ ದೂರುದಾರ ಮಾಸ್ಕ್ ಮ್ಯಾನ್, ದೂರುದಾರ ಅನಾಮಧೇಯ ಮುಸುಕುಧಾರಿ ವ್ಯಕ್ತಿಯ ಕಾನ್ಫಿಡೆನ್ಸ್ನಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗಿಲ್ಲ. ಬಗದಿರೋದು 5 ಜಾಗ, ನೀವು 9, 10 ಹಾಗೆ 11ನೇ ಸ್ಪಾಟ್ನಲ್ಲಿ ಉತ್ಖನನ ಪ್ರಾರಂಭ ಮಾಡಿ ಎಲ್ಲವೂ ಕೂಡ ಹೊರಗೆ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ನಲ್ಲೇ ಈಗಲೂ ಕೂಡ ಆ ಮುಸುಕುದಾರಿ ವ್ಯಕ್ತಿ ಇದ್ದಾನೆ ಅಂತ ಹೇಳಿ SIT ಅಧಿಕಾರಿಗಳ ಮೂಲವೇ ತಿಳಿಸ್ತಾ ಇದೆ. ಇದರ ನಡುವೆ SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಕೂಡ ಸ್ಪಾಟ್ಗೆ ಬಂದು ಹೋದ್ರು. ಆದರೂ ಈ ಬುರುಡೆ ವದಂತಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ವಿಚಾರಗಳು ಕೂಡ ಅಧಿಕೃತವಾಗಿ ಈವರೆಗೂ ಬಹಿರಂಗ ಆಗಲಿಲ್ಲ. ಧರ್ಮಸ್ಥಳಕ್ಕೆ ಬರ್ತಾ ಇರೋ ಭಕ್ತರು ಕೆಲವರು ಮಾತನಾಡಿದ್ದಾರೆ. ಅದನ್ನು ಗಮನಿಸಿ ನಂತರದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ. ಒಳ್ಳೆ ತಿರುಪತಿ, ಆಂಧ್ರದಲ್ಲಿ ತಿರುಪತಿ ಹೆಂಗೆ ಬೆಳೆದಿದೆಯೋ ಆ ರೀತಿ ಧರ್ಮಸ್ಥಳದ ಒಂದು ದೊಡ್ಡ ಕೇಂದ್ರವಾಗಿದೆ. ಅದನ್ನು ಕಪ್ಪು ಚಿಕ್ಕಿ ಬೆಳಿಬೇಕು ಅಂತ ಸಂಬಂಧಪಟ್ಟರು ಒಂದು ಸ್ವಲ್ಪ ಜನ ಅದು ಕಪ್ಪು ಚಿಕ್ಕಿ ಬೆಳಿಬೇಕು, ಅದಕ್ಕೊಂದು ಕೆಟ್ಟ ಹೆಸರು ತರಬೇಕು ಅನ್ನೋ ಒಂದು ದೃಷ್ಟಿ ಮೇಲೆ ಇಷ್ಟೆಲ್ಲ ಮಾಡ್ತಾಯಿದ್ದಾರೆ. ಈಗ ಅಂದ ತೋರಿಸಿದನ್ನು ನ್ಯಾಚುರಲಿ 1, 2, 3 ಇದು ಮಾಡೋದ್ರೊಳಗೆ ಅದು ತೋರಿಸ್ಬೋದಾಗ್ತಾನೆ, ಯಾಕೆ ತೋರಿಸ್ಲಿಲ್ಲ? ಇದು ಭಾಳ ಒಂದು ಕಪ್ಪು ಚಿಕ್ಕಿ ನಮ್ಮ ಕರ್ನಾಟಕದ ಧರ್ಮಸ್ಥಳ ಕೆಟ್ಟ ಹೆಸರು ತರಬೇಕು ಅನ್ನೋ ಒಂದು ಕಪ್ಪು ಚಿಕ್ಕಿ ಮೇಲೆ ಇಷ್ಟೆಲ್ಲ ಕುತಂತ್ರ, ಇಷ್ಟೆಲ್ಲ ಇದು ಮಾಡ್ತಾ ಇರೋದು ಸಹಜ ಸರ್. ಇದು ನಮ್ಮ ಊರಿನಲ್ಲಿ ಆಗೋದು, ಹಾಗಾಗಿ ನಾವು ಬರಲೇಬೇಕು. ನಿನ್ನೆ ದಿವಸ ಕೂಡ ಆಗಿದೆ, ಮೊದಲನೇ ದಿವಸ ಉತ್ಖನನ ಅನ್ನೋದು. ಮೊನ್ನೆ ಬಂದಿದ್ದರೂ ಕೂಡ ಮೊನ್ನೆ ಮಾರ್ಕಿಂಗ್, ನಿನ್ನೆ ಉತ್ಖನನ ಆಗಿದೆ. ಒಂದು ಕಡೆ ಯಾವುದು ಸಿಕ್ಕಿಲ್ಲ ಅಂತ. ಆ್ಯಕ್ಚುಲಿ ಅದೇ ಆಶ್ಚರ್ಯ, ಸಿಗಬೇಕಿತ್ತಲ್ವ ಅಂತ. ಯಾಕಂದರೆ ನೋಡಿ, 2006ರಿಂದ ಮುಂಚೆ ಇಲ್ಲಿ ರುದ್ರಭೂಮಿ ಅನ್ನೋದು ಇರಲಿಲ್ಲ. ಇಲ್ಲಿ ಈ ಥರ ಒಂದು ಅನಾಥ ಶವಗಳು ಅಥವಾ UDR ಆಗುವಂಥ ಶವಗಳನ್ನು ಆಗಿನ ಕಾಲಕ್ಕೆ, ನಾನೀಗ ಅದನ್ನು ಖುದ್ದು ಆಗಿನ ಪಂಚಾಯತ್ ಅಧ್ಯಕ್ಷರ ಬಳಿ ಕೂಡ ಕೇಳಿದ್ದೇನೆ ನಾನು. ಅಂದರೆ ನಮಗೆ ಗೊತ್ತಿಲ್ಲದಿದ್ದರೆ ಮಾಹಿತಿಯನ್ನು ಕೇಳ್ಕೊಳ್ಬೇಕಲ್ಲ. ಏನಾಗ್ತಿತ್ತು ಅಂತ ಹೇಳಿದರೆ, ತುಂಬ ವಿಪರೀತ ಕೊಳೆತ ಶವಗಳನ್ನು, ವಿಪರೀತ ಅದು ಇದಾದ ಅಂದರೆ ಕೊಳೆತು ನಾರುತ್ತಿರುವಂಥ ಶವಗಳನ್ನು ಇಲ್ಲಿಗೆ ಬೆಳ್ತಂಗಡಿಯಿಂದ ಡಾಕ್ಟ್ರನ್ನು ಕರೆಸಿ ಆಯಾಯ ಸ್ಥಳದಲ್ಲೇ ಮಾಡ್ತಿದ್ರಂತೆ ಆಗ. ಅಂದರೆ ಎಲ್ಲ ದಾಖಲೆಗಳ ಪ್ರಕಾರನೇ ಆಯಾಯ ಸ್ಥಳದಲ್ಲಿ ಮಾಡ್ತಿದ್ದ ನಿದರ್ಶನಗಳಿವೆ. ಇದು ಸ್ಥಳೀಯರು ಅಂದರೆ ಆ ಗ್ರಾಮಸ್ಥರು ಹಾಗೆ ಧರ್ಮಸ್ಥಳ ಆ ದೈವ ಸನ್ನಿಧಿಗೆ ಬಂದಂತಹ ಭಕ್ತರ ಹೇಳಿಕೆ. ಪ್ರಣಬ್ ಮೊಹಂತಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ರಿಯಾಕ್ಟ್ ಮಾಡ್ದಲೆ ಅಂದರೆ ಹೆಚ್ಚಿಗೆ ಮಾಹಿತಿಯನ್ನು ಹೊರಹಾಕ್ದಲೆ ಅದನ್ನ ನಂತರದಲ್ಲಿ ನಾವು ಗಮನಿಸೋಣ. ಚರ್ಚೆ ಪ್ರಾರಂಭ ಮಾಡ್ತಾ ಚರ್ಚೆಯಲ್ಲಿ ಸದ್ಯಕ್ಕೆ ವಿಧಿವಿಜ್ಞಾನ ತಜ್ಞರಾದ ಫಣೀಂದ್ರ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ, ಗುಡ್ ಟು ಹ್ಯಾವ್ ಯು ಆನ್ ಶೋ ಸರ್, ಆಫ್ಟರ್ ಲಾಂಗ್ ಟೈಮ್, ವೆಲ್ಕಮ್. ಹಾಗೆ ಪತ್ರಕರ್ತರು ವಸಂತ್ ಗಿಳಿಯಾರ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. ವಸಂತ್ ಗಿಳಿಯಾರ್ ಅವರೇ, ತಮಗೂ ಸ್ವಾಗತ. ತಮ್ಮನ್ನು ನಾವು ಡಿಬೇಟ್ ಕರೆದಿದ್ದೀವಿ ಅಂತಂದರೆ ಕೆಲ ಜನ ಇದನ್ನು ಒನ್ ಸೈಡೆಡ್ ಆಗಬಹುದು ಅಂತ ಹೇಳಿ ಬಹುಶಃ ಪರಿಗಣಿಸಬಹುದೇನೋ. ಆದರೆ ನನ್ನ ಪ್ರಶ್ನೆ, ಬಹುಶಃ ನೀವು ಉತ್ತರಿಸಲಿಕ್ಕೆ ಕೆಲವೊಂದಷ್ಟು ವಿಚಾರದಲ್ಲಿ ಗೊಂದಲ ಅಥವಾ ಕಷ್ಟ ಆಗಬಹುದೇನೋ ಗೊತ್ತಿಲ್ಲ. ಬಟ್ ಇಫ್ ಯು ಆರ್ ಕಾನ್ಫಿಡೆಂಟ್ ಎನಫ್, ವೀಕ್ಷಕರಿಗೂ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ. ನಾವು ಯಾವುದೋ ಒಂದು ಬಣದ ಪರವಾಗಿ ಈ ಡಿಬೇಟನ್ನು ಮಾಡ್ತಾ ಇಲ್ಲ ಅಂತ ಹೇಳಿ. ಎನಿವೆ ವೆಲ್ಕಮ್ ಸರ್. ಹಾಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಸಂಗ್ರಾಮ್ ಸಿಂಗ್ ಅವರು ಕೂಡ ಚರ್ಚೆಯಲ್ಲಿ ಜಾಯಿನ್ ಆಗ್ತಾರೆ. ಈಗಷ್ಟೇ ಸ್ಟುಡಿಯೋಗೆ ಬಂದಿದ್ದಾರೆ. ಲೆಟ್ ಹಿಮ್ ವೇರ್ ದ ಮೈಕ್. ನಾನು ಫಣೀಂದ್ರ ಅವರಿಂದಲೇ ಚರ್ಚೆ ಪ್ರಾರಂಭ ಮಾಡ್ತೀನಿ. ಫಣೀಂದ್ರ ಸರ್, ಈಗ ಗ್ರಾಮಸ್ಥರೊಬ್ಬರ ಹೇಳಿಕೆಯನ್ನು ನಾವು ಈಗಷ್ಟೇ ಪ್ಲೇ ಮಾಡಿದ್ವಿ. ಅವ್ರು ಹೇಳ್ತಾ ಇದ್ರು 2005-6ರ ತನಕ ಆ ಗ್ರಾಮದಲ್ಲಿ ಅಧಿಕೃತವಾದ ರುದ್ರಭೂಮಿ ಅಂತ ಇರಲಿಲ್ಲ. ಸೊ ಸ್ನಾನಘಟ್ಟ ಹಾಗೆ ಸುತ್ತಮುತ್ತಲ ಭೂಪ್ರದೇಶದಲ್ಲಿ ಹೀಗೆ ಯಾವುದಾದ್ರೂ ಅನ್ಐಡೆಂಟಿಫೈಡ್ ಬಾಡಿ ಸಿಕ್ಕಿದ್ರೆ ಅದನ್ನು ಅಲ್ಲಲ್ಲೇ ದಫನ್ ಮಾಡ್ತಾ ಇದ್ರು, ಬಟ್ ಎಲ್ಲದಕ್ಕೂ ದಾಖಲೆ ಇರ್ತಿತ್ತು ಅಂತ ಹೇಳಿ. ಇದನ್ನು ಆಧಾರವಾಗಿ ಇಟ್ಕೊಂಡು ಪ್ರಶ್ನೆ ಕೇಳ್ತೀನಿ. ಈಗ 5 ಜಾಗಗಳಲ್ಲಿ ಉತ್ಖನನ ಮಾಡಲಾಗಿದೆ. ಈ ವ್ಯಕ್ತಿ ಹೇಳ್ದಾಗೆ ನಿಗೂಢವಾಗಿ ಸಾವನ್ನಪ್ಪಿದವರ ಬಾಡಿ ಸಿಗದೆ ಹೋಗಿದ್ದಿದ್ರು, ಆ ರುದ್ರಭೂಮಿ ಇಲ್ಲದ ಸಂದರ್ಭದಲ್ಲಿ ಅಧಿಕೃತವಾಗಿ ದಫನ್ ಮಾಡಿದ ಒಂದಷ್ಟು ಅಸ್ಥಿಪಂಜರ ಆದರೂ ಸಿಗಬೇಕಿತ್ತು ಅನ್ನೋದು ನಿರೀಕ್ಷೆ. ಮೇಡಮ್ ನೋಡಿ, ಈ ಒಂದು ಪ್ರಕರಣದಲ್ಲಿ ಇದುವರೆ ತನಕ ಆಗಿರೋ ಒಂದು ಡೆವಲಪ್ಮೆಂಟ್ಸ್ ಪ್ರಕಾರ ಅಥವಾ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಒಂದು ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ನಾವು ನೋಡ್ತಾ ಇರ್ತೀವಿ, ಎವ್ರಿಥಿಂಗ್ ಈಸ್ ಫೈನ್ ಅನ್ಲೆಸ್ ಇಟ್ ಈಸ್ ಕ್ವಶ್ಚನ್ಡ್ ಅಂದ್ಬಿಡು ಅಂತ. ಇದುವರೆ ತನಕ ಅವ್ರೇನು ರುದ್ರಭೂಮಿ ಇಲ್ದೇ ಬಾಡಿಗಳನ್ನ ಆ ಜಾಗದಲ್ಲಿ ಏನು ಮಣ್ಣು ಮಾಡ್ತಿದ್ರು,
ಯಾವಾಗಿನ ತನಕ ಆ ಜಾಗದಲ್ಲಿ ಮಣ್ಣು ಮಾಡ್ತಿದ್ರು ಮತ್ತು ಆ ಮಣ್ಣು ಮಾಡಿ ನಿಲ್ಲಿಸಿದ ನಂತರ ಆಗಿರುವಂಥ ಕೆಲವು ಕ್ಲೈಮ್ಯಾಟಿಕ್ ಚೇಂಜಸ್ ಅಂದರೆ ಎನ್ವಿರಾನ್ಮೆಂಟಲ್ ಚೇಂಜಸ್ ಬಗ್ಗೆ ಕೂಡ ಒಂದು ಸೂಕ್ಷ್ಮವಾಗಿ ನಾವು ಪರಿಗಣಿಸಬೇಕಿದೆ. ಅದು ಮಳೆ ಬರುತ್ತೆ ಅಥವಾ ಫ್ಲಡ್ ಆಗುತ್ತೆ, ಬಿಕಾಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆ ಲೇಯರ್ ಆಫ್ ಅರ್ತ್ ಇರುತ್ತಲ್ಲ, ಅಂದರೆ ಮಣ್ಣು ಏನಿರುತ್ತೆ ಅದು ಬೆಳೀತಾ ಹೋಗೋ ಜಾಗಗಳು ಕೆಲವುದಿರುತ್ತೆ ಮತ್ತು ಅದು ಕರಗುವಂಥ ಜಾಗಗಳು ಕೆಲವುದಿರುತ್ತೆ. ಸೊ ಈ ಜಾಗದಲ್ಲಿ ಆ ಹೊಸ ಹೊಸ ಮಣ್ಣು ಬಂದಿದೆಯಾ ಅಥವಾ ಕರಗೋಗಿದೆಯಾ ಅಂತ ಬಹುಶಃ ಅಲ್ಲಿರೋರಿಗೆ ಸ್ವಲ್ಪ ಯೋಚನೆ ಮಾಡಿದಾಗ ಗೊತ್ತಾಗತ್ತೆ ಈ ವಿಚಾರಗಳೆಲ್ಲ. ಮತ್ತು ಇವಾಗ ನಾವು ನೋಡ್ತಿರೋ ಪ್ರಕಾರ ಬರೀ ಒಂದು 2 ಅಡಿಗೂ 2.5 ಅಡಿಗೂ ಏನೋ ಐಟಮ್ ಸಿಕ್ಕಿದೆ ಅಂತಲೋ ವದಂತಿಗಳು ಹಾಡಾಡ್ತಿದೆ. 2 ಅಡಿ 2.5 ಅಡಿಗೆ ಯಾವುದೋ ಒಂದು ಬಾಡಿನ ಹೂತಾಕಿದ್ದಾರೆ ಅಂತ ಕೇಳಿದ್ರೆ, ಅಂದರೆ ಹೂತಾಕಿದಾಗ ಒಂದು 6 ಅಡಿನೋ 8 ಅಡಿನೋ ಆಳ ತೋಡಿರ್ತಾರೆ. ಓಕೆ, ಇವಾಗ 2 ಅಡಿ ಸಿಕ್ಕಿದೆ ಅಂತ ಒಂದು ಪಾಸಿಬಿಲಿಟಿ ತೊಗೊಂಡ್ರು ಕೂಡ ಅದ್ರ ಬಗ್ಗೆ ಇರುವಂಥ ಅನಾಲಿಸಿಸ್ ಬೇರೆ, ಅಥವಾ ಅಲ್ಲಿ ಏನೋ ಒಂದು ಕ್ಲೈಮ್ಯಾಟಿಕ್ ಕಂಡೀಷನ್ಸಲ್ಲಿ ವ್ಯತ್ಯಾಸ ಆಗಿಲ್ಲ, ಇರೋ ಥರನೇ ಇದೆ, ಅಥವಾ ಒಂದು ತುಂಬ ಮೈನ್ಯೂಟ್ ಚೇಂಜಸ್ಗಳಾಗಿದೆ ಅಂತ ಹೇಳಿದಾಗ ಅದಕ್ಕಿರೋ ಕನ್ಸಿಡರೇಷನ್ ಬೇರೆ. ಹಾಗಿದ್ದಾಗ ಆ 2 ಅಡಿ 2 ಅಡಿಗೆ ಸಿಗುವಂಥ ಒಂದು ಆರ್ಟಿಕಲ್ಸ್ಗಳೇನಿದೆ ಅದು ಈ ಥರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದ ಇಲ್ವಾ, ಅದು ಫರ್ದರ್ ಇನ್ವೆಸ್ಟಿಗೇಷನ್ ಶುರು ಆಗಬೇಕಿದೆ. ಬಟ್ ಅವ್ರು ಹಳ್ಳಿಯವ್ರು ಹೇಳ್ತಿರೋ ಪ್ರಕಾರ ಆ ಹಳೆ ಕಾಲದಲ್ಲಿ ಅದು ಋತುಭೂಮಿ ಇಲ್ದಿರೋ ಟೈಮಲ್ಲಿ ಇದನ್ನು ತೊಗೊಂಡು ಮಣ್ಣು ಮಾಡ್ತಿದ್ರು ಅಂತ ಕೇಳಿದ್ರೆ, ಜೊತೆಗೆ ಅವರು ಅದು ರವಿಕೆ ಸಿಕ್ಕಿದೆ ಅಂತನೋ ಅಥವಾ ಪ್ಯಾನ್ ಕಾರ್ಡು ಡೆಬಿಟ್ ಕಾರ್ಡ್ ಸಿಕ್ಕಿದೆ ಅಂತನೋ ಮಾಡಿದ್ರೆ ಅದೆಲ್ಲ ಸೇರಿಸಿ ಅವರು ಹೂತಿಟ್ಟಿರ್ಬೇಕಾದ್ರೆ ಅದ್ರ ಜೊತೆಗೆ ಒಂದು ಅಸ್ಥಿಪಂಜರ ಕೂಡ ಸಿಗಬೇಕಿದೆ. ಸೊ ಈ ಒಂದು ವಿಚಾರದಲ್ಲಿ ಬಹುಶಃ ಅಲ್ಲಿರುವಂಥ ಒಂದು ಪೊಲೀಸ್ ಟೀಮ್ ಇರ್ಬೋದು, ಬೇರೆ ಸಿಕ್ಕಿದೆ ಅಂತ ಹೇಳಲಾಗ್ತಿರುವ ವಸ್ತುಗಳ ಬಗ್ಗೆ ಪ್ರತ್ಯೇಕವಾಗಿ ಪ್ರಶ್ನೆ ಕೇಳ್ತೀನಿ ಫಣೀಂದ್ರ ಸರ್. ಅಂದ್ರೆ ಈಗೇನು ರವಿಕೆ ಐಡೆಂಟಿಟಿ ಕಾರ್ಡ್ ಇದ್ರ ಬಗ್ಗೆ ಪ್ರತ್ಯೇಕವಾಗಿ ಪ್ರಶ್ನೆ ಕೇಳ್ತೀನಿ. ಬಟ್ ಜಸ್ಟ್ ಫಾರ್ ಮೈ ಅಂಡರ್ಸ್ಟ್ಯಾಂಡಿಂಗ್, ಹಾಗೆ ವೀಕ್ಷಕರಲ್ಲೂ ಕೆಲವರಿಗೆ ಈ ಗೊಂದಲ ಬಂದಿರಬಹುದು. 5 ಜಾಗದ ಉತ್ಖನನ ಆಯಿತು, ಸಿಗ್ಲಿಲ್ಲ. ಇಂಥ ಹಂತದಲ್ಲಿ ನೀವು ಕೂಡ ಅನೇಕ ಇಂಥ ಪ್ರಕರಣಗಳಲ್ಲಿ ಆ ಟೀಮ್ನಲ್ಲಿ ಇದ್ದವರಾಗಿ ನಿಮ್ಮ ಅನುಭವದ ಆಧಾರದ ಮೇಲೆ ಹೇಳೋದಾದ್ರೆ, ಈ ಸದ್ಯಕ್ಕೆ 5 ಜಾಗದ ಉತ್ಖನನದ ನಂತರದಲ್ಲಿ ಆ ದೂರುದಾರನ ಮನಸ್ಥಿತಿ ಹಾಗೆ ತನಿಖಾಧಿಕಾರಿಗಳ ಮನಸ್ಥಿತಿ ಮೇಲೆ ಏನಾದರೂ ಪರಿಣಾಮ ಬೀರ್ಲಿಕ್ಕೆ ಸಾಧ್ಯವಾ? ಬಿಕಾಸ್ ವಿ ಹ್ಯಾವ್ ಆಲ್ಸೋ ಮೆನಿ ಅದರ್ ಸ್ಪಾಟ್ಸ್ ಟು ಬಿ ಎಕ್ಸವೈಟೆಡ್ ಇನ್ನೂ ಕೂಡ. ನಿಜ ಆ್ಯಸ್ ಎ ಪ್ರೊಸೀಜರಲ್ ಆಸ್ಪೆಕ್ಟು ಈ ಒಂದು ವಿಸಿಲ್ ಬ್ಲೋವರ್ಗೆ ಫಸ್ಟು ಮಂಪರು ಪರೀಕ್ಷೆ ಮಾಡಿಸ್ತೀವಿ ಅಂತ ಕೂಡ ಒಂದು ಪ್ರಪೋಸಲ್ ಇತ್ತು. ಓಕೆ, ಬಹುಶಃ ಅದು ಮಾಡಿಸಿದ್ರೆ ಈ ಓವರಾಲ್ ನರೇಟಿವ್ ಏನಿದೆ ಅದು ನಿಜನ ಸುಳ್ಳ ಅಂತ ಗೊತ್ತಾಗಿ ಅದು ನಿಜ ಆಗಿದ್ರೆ ಮಾತ್ರ ಪ್ರೊಸೀಡ್ ಮಾಡೋವಂಥ ಒಂದು ಅಪ್ರೋಚ್ ತೊಗೋಬೋದಾಗಿತ್ತೇನೋ ಬಹುಶಃ ಇದೊಂದು ವೇ ಆಫ್ ಥಿಂಕಿಂಗ್. ಬಟ್ ಅದರ್ವೈಸ್ 5 ಜಾಗದಲ್ಲಿ ಕೂಡ ಒಂದು ಕೂಡ ಅಸ್ಥಿಪಂಜರ ಸಿಕ್ಕಿಲ್ಲ. ಅಂದರೆ ಅನ್ಯಾಚುರಲ್ ಆಗಿ ಅವರು ಹೂತಿಟ್ಟಿರುವಂಥ ಅಸ್ಥಿಪಂಜರ ಇರ್ಬೋದು ಅಥವಾ ನ್ಯಾಚುರಲ್ ಆಗಿ ಹೂತಿಟ್ಟಿರುವಂಥ ಅಸ್ಥಿಪಂಜರಗಳು ಕೂಡ ಸಿಕ್ಕಿಲ್ಲ ಅಂತ ಕೇಳಿದ್ರೆ ನಾವು ಎಲ್ಲೋ ಒಂದು ಕಡೆ ಕ್ಯಾಲ್ಕುಲೇಷನ್ ತಪ್ಪಾಗಿದೆ. ಅಂದರೆ ಆ ಒಂದು ಮಣ್ಣಿನ ಒಂದು ಲೇಯರ್ ಏನಿದೆ ಅಲ್ಲಿ ಸ್ವಲ್ಪ ಒಂದು ಕ್ಯಾಲ್ಕುಲೇಷನ್ ಎಲ್ಲೋ ಒಂದು ಕಡೆ ಮಿಸ್ ಆಗಿದೆ. ಬಿಕಾಸ್ ನ್ಯಾಚುರಲಿ ಕೂಡ ಅಲ್ಲಿ ಹೂತಿಟ್ಟಿರ್ಬೇಕಾದ್ರೆ ಆಗದಾಗ ಜಾಗ ಸಿಗಬೇಕಿದೆ. ಸೊ ಬಹುಶಃ ಇನ್ನು ಮುಂದಕ್ಕೆ ಅದು ಒಂದು ಅಪ್ರೋಚ್ ತೊಗೊಂಡು ಮಾಡ್ತಾರೆ ಅನ್ನೋಂಥ ಒಂದು ನಂಬಿಕೆ ಇದೆ. ರೈಟ್. ನಮ್ಮ ಜೊತೆಯಲ್ಲಿ ಹಿರಿಯ ವಕೀಲರಾದ ಬಾಲನ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. 5 ಜಾಗಗಳ ಉತ್ಖನನ ಆಯಿತು, ಹಾಗಂದ ಮಾತ್ರಕ್ಕೆ ನಾವು ಮುಗದೇ ಹೋಯ್ತು ತನಿಖೆ ಅಂತೇಳಿ ನಾವಿಲ್ಲಿ ಜಡ್ಜ್ಮೆಂಟ್ ಪಾಸ್ ಮಾಡ್ತಿಲ್ಲ. ಆದರೆ ಆತನ ಕಾನ್ಫಿಡೆನ್ಸ್ ಎಷ್ಟಿತ್ತು ಅಂತಂದ್ರೆ ಮೊದಲ ಜಾಗದಲ್ಲೇನೆ ಏನೋ ಸಿಕ್ಕಿಬಿಡುತ್ತೆ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇತ್ತು. ಹಿನ್ನಡೆ ಅಂತ ಅನಿಸಬಹುದಾ ಇದು, ಅಥವಾ ಇನ್ನೂ ಕೂಡ ಬಾಕಿ ಇದೆ ತನಿಖೆ ಅಂತ? ನೋಡಿ, ಇದು ನೆನ್ನೆ ಮೊನ್ನೆ ವಿಚಾರ ಅಲ್ಲ. ಈಗ ಎಲ್ಲರೂ ಮಾತಾಡೋರು ಜುಲೈ 3ನೇ ತಾರೀಕು ನಂತರ ಮಾತಾಡ್ತಾರೆ. ಇದು 40 ವರ್ಷ ವಿಷಯ. ಅಲ್ಲಿ ಸುಮಾರು ಹುಡುಗಿಯರು ಕಾಣೆ ಆಗಿರೋದು ನಿಜ, ಕೊಲೆ ಆಗಿರೋದು ನಿಜ, ರೇಪ್ ಆಗಿರೋದು ನಿಜ. ಸೌಜನ್ಯ ಯಾರು, ವೇದವಲ್ಲಿ ಯಾರು, ಅನನ್ಯ ಭಟ್ ಯಾರು ಇವರೆಲ್ಲ? ಇದು ಎಲ್ಲನೂ ಸಣ್ಣ ಸಣ್ಣ ಹುಡುಗಿರು, 17 ವಯಸ್ಸು, 18 ವಯಸ್ಸು, 15 ವಯಸ್ಸು. ಈಗ 367 ಮಿಸ್ಸಿಂಗ್ ಕಂಪ್ಲೇಂಟ್ ಇದೆ. ವೇದವಲ್ಲಿ ಏನಾಯಿತು? ವೇದವಲ್ಲಿ ಯಾರು? ಬ್ರಾಹ್ಮಣ ಹುಡುಗಿ. ಅವ್ರ ಅಪ್ಪ ಯಾರು? ಒಂದು ಕಮ್ಯುನಿಸ್ಟು ಬ್ರಾಹ್ಮಣ. ಚುನಾವಣೆಯಲ್ಲಿ ನಾಮಿನೇಷನ್ ಆಗ್ತಾನೆ. ಅಲ್ಲಿ ಯಾರು ಕಳಿಸಿದ್ದವರಿಗೆ ವಾಪಸ್ ತಗೊಳ್ಳಿ ಅಂತ ಕೇಳಿದ್ಯಾರು? ವಾಪಸ್ ತಗೊಳ್ಳಿ ಅಂತಾರೆ, ತಗೊಂಡಿಲ್ಲ. ಕಂಪ್ಲೇಂಟ್ ಕೊಡ್ತಾರೆ, ಮಗಳು ನಾಪತ್ತೆ ಆಗ್ತಾಳೆ. ಪೊಲೀಸ್ ಠಾಣೆಗೆ ಹೋಗ್ತಾರೆ, ನನ್ನ ಮಗಳು ಮನೆಗೆ ಬಂದಿಲ್ಲ ಅಂದು. ಅವ್ರಿಗೆ ಇನ್ಫಾರ್ಮೇಷನ್ ಬರುತ್ತೆ, ನೀವು ವಾಪಸ್ ತಗೊಳ್ಳಿ, ನಾಳೆ ಮಗಳು ಬರ್ತಾಳೆ 2 ಅವರ್ಸಲ್ಲಿ ಅಂದು. 3 ದಿವಸ ಆದಮೇಲೆ ಏನ ಬಿದ್ದಿದೆ, ರಕ್ತ ಕಸಿತಾ ಇದೆ. ಪೋಸ್ಟ್ಮಾರ್ಟಮಲ್ಲಿ ರೇಪ್ ಮರ್ಡರ್ ಎಂದು ಹೇಳ್ತಾರೆ. ರೇಪ್ ಮಾಡಿದ್ದು ಯಾರು, ಮರ್ಡರ್ ಮಾಡಿದ್ದು ಯಾರು?
ಸೌಜನ್ಯ ಬಟ್ ಈಗ ಬಂದಿರುವ ಈ ವ್ಯಕ್ತಿ ಸೌಜನ್ಯ ವಿಚಾರಕ್ಕೂ ಕೂಡ ಹೆಲ್ಪ್ ಆಗ್ಲಿಕ್ಕೆ ಗೊತ್ತಿಲ್ಲ. ವಿ ಕ್ಯಾನ್ ಕನೆಕ್ಟ್ ದ ಡಾಟ್ಸ್. ಬಟ್ ಈಗ ಹುಡುಕ್ತಾ ಇರೋದು ಮಿಸ್ಸಿಂಗ್, ನಿಗೂಢವಾಗಿ ಸಾವನ್ನಪ್ಪಿದವರು. ಬಟ್ ಅಲ್ಲಿ ಯಾವುದು ಒಂದೇ ಒಂದು ಕೂಡ ಮೂಳೆ ಸಿಕ್ಲಿಲ್ಲ ಇಲ್ಲಿವರೆಗೂ. 79 ವೇದವಲ್ಲಿ ಕೊಲೆ ಆಗುತ್ತೆ. ವೇದವಲ್ಲಿ ಟೀಚ್ ಪ್ರಿನ್ಸಿಪಾಲ್ ಕೊಲೆ ಆಗ್ತಾಳೆ 79. ಇವ್ರ ಕೆಲ್ಸಕ್ಕೆ ಸೇರಿದ್ದು 1995. ಇವ್ರ ಅಲ್ಲಿ ಕೆಲಸ ಬಿಟ್ಟು ಹೋಗಿದ್ದು 2014. ಆ ಅವಧಿ ಮಾತ್ರ. ಅಂದರೆ ಸೌಜನ್ಯದು ಏನೋ ಸಿಕ್ತಲ್ಲ, ಬರಿಯಲ್ಲಿ ಮಾಡಿದ್ರಲ್ಲ. ಪದ್ಮಲತಾದು ಏನೋ ಸಿಕ್ತಲ್ಲ. ಆಯ್ತು ಸರ್, ಅದೆಲ್ಲ ಹಳೆ ಪ್ರಕರಣಗಳು ಸರಿ. ಬಟ್ ಈಗಿರೋದು 5 ಕಡೆಗಳಲ್ಲಿ ಉತ್ಖನನ ಆದ್ರೂ ಕೂಡ ಈತ ಹೇಳಿದ ಹಾಗೆ ಅಲ್ಲಿ ಏನು ಸಾಕ್ಷಿ ಸಿಕ್ತಿಲ್ಲ. ಈಗ ಅದು ಇದು ಕಾಡು ಪ್ರದೇಶ.